ಮೊನ್ನೊಂದು ಘಟನಾ ನೋಡಿದೆ ಇವತ್ತಾಯಿ ನಾನು. ನೀವೆಲ್ಲ ಬಹಳ ಚಂದ ಕೇಳಬೇಕಿದನ್ನ. ಗಂಡ ಹೆಂಡತಿ ಬದುಕು ಹೆಂಗಿರ್ಬೇಕು ಅನ್ನೋದಕ್ಕಿದು. ಈಗ ಒಂದು ಹೆಣ್ಣು ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಜೀವನ ಅಂತ ತಿಳ್ಕೊಂಡು ಗಂಡನ ಕೈ ಹಿಡ್ಕೊಂಡು ಹಿರಿಯರ ಸಾಕ್ಷಿಯಾಗಿ ಸಮಾಜದ ಋಣವನ್ನ ತೀರಿಸಲಿಕ್ಕೆ ಅವರು ಸತಿಪತಿಗಳಾಗಿರ್ತಾರೆ. ಆಗಿರೋ ಕಾಲಕ್ಕೆ ಏನಾಯ್ತು ಅಂತಂದ್ರೆ, ಹೆಣ್ಮಗಳಿದ್ದಕ್ಕೆ ಗಂಡನ ಜೋಡಿ ಒಂದು ಸಣ್ಣ ವಿಚಾರಕ್ಕೆ ಜಗಳ ಮಾಡಿದಳು. ಹೆಣ್ಮಗಳಿದ್ದಕ್ಕೆ ಗಂಡನ ಜೊತೆ ಒಂದು ಸಣ್ಣ ವಿಚಾರಕ್ಕೆ ಜಗಳ ಮಾಡಿದಳು. ಸಣ್ಣ ಜಗಳ ದೊಡ್ಡದಾತು. ದೊಡ್ಡದಾದಾಗ ಹೆಣ್ಮಗಳಂದಳಕ್ಕಿ ಇವನು ಜೋಡಿ ಇನ್ನು ಬಾಳೆ ಮಾಡಬಾರ್ದು ಅಂದಳಕ್ಕಿ. ನೋಡಿವ, ಬಾಳೆ ಮಾಡಬಾರ್ದು ಅಂತ ಹೇಳಿ ಏನು ಸರ್ಕಾರದವ್ರು ಬಸ್ ಫ್ರೀ ಮಾಡ್ಯಾರಲ್ಲ ಯವ್ವ, ಆಧಾರ್ ಕಾರ್ಡ್ ಅಂತ ತಗೊಂಡು ಆ ವ್ಯಾನಿಟಿ ಬ್ಯಾಗ್ ಇರ್ತಾವೆ ನೋಡಿರಲ್ಲ, ವ್ಯಾನಿಟಿ ಬ್ಯಾಗ್ ನೋಡಿಲ್ಲ ನೀವು? ಅವು ಹಾಕ್ಕೊಂಡು ಹಿಂಗಾಗಿರ್ತಾವ ನೋಡ್ರಿ. ವ್ಯಾನಿಟಿ ಬ್ಯಾಗ್ ಅದೊಳಗೆ ಏನಿವ ಆಧಾರ್ ಕಾರ್ಡ್ ಹಾಕ್ಕೊಂಡು ಗಂಡಿದ್ದದ್ದು ದುಡಿಯಾಕೆ ಹೋತದು. ಗಂಡಿದ್ದದ್ದು ದುಡಿಯಾಕೆ ಹೋತದು. ಗಂಡ ದುಡಿಯಾಕೆ ಹೋಗಿರ್ತಕ್ಕಂಥ ಕಾರಣದೊಳಗೆ ಹೆಂಡ್ತಿದ್ದಕ್ಕೆ ಎಲ್ಲಿ ಬಂದಳು ಗೊತ್ತೇನ್ರಿ? ಎಲ್ಲಿ ಬಂದಳ್ರಿ? ತವ್ರ ಮನೆಗೆ ಜಂಪ್. ಒಮ್ಮೆ ಬಸ್ ಹತ್ತಿದಕ್ಕೆ ತವ್ರ ಮನೆಗೆ ಇಳಿದಳು. ಏನು ತವ್ರ ಮನೆಗೆ ಇಳಿದಳಲ್ಲ, ತವ್ರ ಮನೆಗೆ ಇಳಿದು ಒಳಗೆ ಬಂದು ನೋಡ್ತಾಳೆ, ತಾಯಿ ಇದ್ದಕ್ಕೆ ಅಡಿಗೆ ಮಾಡ್ತಿದ್ದಳು. ತಾಯಿ ಮುಂದೆ ಬಂದು ನಿಂತಳು. ಬಂದಳು. ಅಂದಾಗ ಹೆಣ್ಮಗಳು ಅಂದಳು, ತಂಗಿ ಹೇಳಾರ್ದ ಕೇಳಾರ್ದ ಯಾಕೆ ಬಂದಿವ? ಹೌದಲ್ಲಿವ, ಹೇಳಾರ್ದ ಕೇಳಾರ್ದ ಯಾಕೆ ಬಂದಿ ನೀನು? ಒಂದು ಮಾತು ನೆನಪಿಟ್ಟುಕೊಳ್ಬೇಕು ನೀವೆಲ್ಲ ನನ್ನವ. ನೀವು ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಿರ್ತಿರಲ್ಲ, ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ಯಾವತ್ತೂ ಪಾದ ಪೂಜೆ ನಿಮ್ಮದಾಗಂಗಿಲ್ಲ ನೋಡ್ರಿ. ಒಂದು ಹೆಣ್ಣಿನ ಜೀವನದೊಳಗೆ ಒಮ್ಮೆ ಪಾದ ಪೂಜೆ ಯಾವಾಗ ಆಗತ್ತೆ ಅಂತಂದ್ರೆ, ಒಬ್ಬಕ್ಕೆ ಹೆಣ್ಮಗಳು ಉಡಿಯನ್ನ ತುಂಬಿಕೊಂಡು ನಡಿ ನಡಿ ಗಂಡನ ಮನೆಗೆ ನಡಿ ಅಂತ ಹೇಳ್ತಕ್ಕಂಥ ಜನರ ಮಧ್ಯೆ ಉಡಿಯನ್ನ ತುಂಬಿಕೊಂಡು ಕಣ್ಣಾಗಿ ನೀರು ಹಾಕುವಂತ ಎಲ್ಲಿ ಹೋಗ್ತಿರ್ತಾಳು ಅಂತಂದ್ರೆ ಗಂಡನ ಮನೆಗೆ ಹೋಗುವ ಕಾಲಕ್ಕೆ ಆ ಹೆಣ್ಮಗಳ ಪಾದ ಪೂಜೆ ಮಾಡ್ತಾನೆ. ಅನ್ನ ಬಾಯಾಗ ಸಕ್ರೆ ಹಾಕಿ ಮಾಡ್ತಾನಿಲ್ಲವ, ನೆನಪು ಮಾಡ್ಕೋರಿ ನೀವು. ಬಾಯಾಗ ಸಕ್ರೆ ಹಾಕ್ತಾರೆ ನೋಡ್ರಿ. ಬಾಯಾಗ ಯಾಕೆ ಸಕ್ರೆ ಹಾಕ್ತಾರೆ ಗೊತ್ತೇನು? ಯಾಕೆ ಸಕ್ರೆ ಹಾಕ್ತಾರೆ ಗೊತ್ತೇ? ನಿಮ್ಮ ಮನ್ಯಾಗ ಸಕ್ರೆ ಹೆಚ್ಚಾಗಿ ಬಾಯಾಗ ಸಕ್ರೆ ಯಾಕೆ ಹಾಕ್ತಾರೆ? ಆ ಅನ್ನ ತಮ್ಮ ಇದ್ದವ ತಂಗಿಗೊಂದು ಸಂದೇಶ ಕೊಡ್ತಾನ. ನನ್ನವ್ವ ತಂಗಿ ಇನಕ ತಕ ನಮ್ಮ ಮನೆ ಒಳಗಿದ್ದಿ, ನೀ ಇರೋ ಕಾಲದೊಳಗೆ ನಮ್ಮ ಮನೆ ಆನಂದಮಯವಾಗಿತ್ತು. ನಿನ್ನ ಕಾಲಾಗ ಗೆಜ್ಜೆ ಹಾಕೊಂಡು ಟೊನು 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 ಮನೆ ಒಳಗೆ ಓಡುವ ಕಾಲಕ್ಕೆ ನಮ್ಮ ಮನೆ ಒಳಗೆ ಲಕ್ಷ್ಮಿ ಓಡಿದಂಗ ಆಗ್ತತ್ತ. ನನ್ನ ತಾಯಿ, ನೀನು ಗಂಡನ ಮನೆಗೆ ಹೊಂಟಿಯ ಮಗಳ, ಗಂಡನ ಮನೆಗೆ ಹೊಂಟಿ ಅಂದ ಒಳಗೆ ಬಾಯಿ ಒಳಗೆ ಯಾಕೆ ಸಕ್ರೆ ಹಾಕಕತ್ತೀವಿ ಅಂತಂದ್ರೆ, ಜಗತ್ತು ವಿಷ ತುಂಬಿದ ವಿಷ ಆಡ್ತಕ್ಕಂಥ ಜಗತ್ತೈತಿದು. ನಿನ್ನ ಬಾಯಾಗಿ ಯಾವತ್ತು ಕೆಟ್ಟ ಮಾತು ಬರಬಾರ್ದವ, ಅದಕ್ಕಾಗಿ ಈ ಸಿಹಿಯನ್ನು ನಿನ್ನ ನಾಲಿಗೆ ಒಳಗೆ ಹಾಕಾಕತ್ತೀವಿ, ನನ್ನ ಗಂಟ್ಲೊಳಗೆ ಹಾಕಾಕತ್ತೀವಿ ಅಂತ ತಿಳ್ಕೊಂಡು ಆಕೆ ಬಾಯಿ ಒಳಗೆ ಸಹಿತ ಕೆಟ್ಟ ಮಾತು ಬರಬಾರ್ದು ಅಂತಾರಂದ್ರೆ ಎಂತ ಅರ್ಥ ಮಾಡ್ಕೊಳ್ಬೇಕವ. ಅವಾಗ ಏನ್ ಮಾಡ್ತಾನೆ ಮಾವ? ಪಾದ ತೊಳಿತಾನಲ್ರಿ, ತೊಳೆದಾರಲ್ರಿ ಅವ. ನಿಮ್ಮ ಮನ್ಯಾಗ ಗಂಡ ಮಕ್ಕಳು ಇರ್ಲಿಕ್ಕಂದ್ರು ಬಾಜುಕಿನ ಮನ್ಯಾಗ ಯಾವ ತರ್ತಮ್ಮ, ನಿಮ್ಮ ಅಕ್ಕ ಹೊಂಟಾಳಿಕೆ, ನಿಮ್ಮ ಅಕ್ಕ ತಿಳ್ಕೊರಪ್ಪ, ತೊಳಿ ಪಾದ ಅಂತ ಹೇಳಿಕೆ ಪಾದ ತೊಳಿಸ್ತಾರೆ. ಪಾದ ತೊಳಿಸಿದಾಗ ಏನು ಸಂದೇಶ ಗೊತ್ತೇ ನೀವು? ಸುಮ್ಮ ತೊಳಿ ತಿಳಿಲವ ಪಾದ, ಅದಕ್ಕೊಂದು ಸಂದೇಶದ. ಏನು ಸಂದೇಶ ಅಂತಂದ್ರೆ, ನೀವು ಹಂಟಿ ಇವತ್ತು ಗಂಡನ ಮನೆಗೆ, ನೀವು ಹಂಟಿ ಅಂದ ಬಳಿಕ ನಿನ್ನ ಪಾದಕ್ಕೆ ಹಾನಿ ಮಾಡ್ತೀವವ. ಏನಂತ ಹಾನಿ ಮಾಡ್ತೀವಿ ಅಂತಂದ್ರೆ, ಇವತ್ತೇನು ಗಂಡನ ಮನೆಗೆ ಹೊಂಟಿಯಲ್ಲ, ನಿನ್ನ ಪಾದ ಹೋದ್ರ ಗಂಡನ ಮನೆಗೆ ಹೋಗಬೇಕು, ಬಂದ್ರ ತವ್ರ ಮನೆಗೆ ಬರಬೇಕು, ನಡು ಎಲ್ಲಿ ಬ್ಯಾರೆ ಕಡೆ ನಿನ್ನ ಹೆಜ್ಜೆ ಮೂಡಬಾರ್ದೆವ್ವ ಅಂತ ತಿಳ್ಕೊಂಡು ಆ ತಾಯಿಯ ಪಾದಕ್ಕೆ ಪಾದ ಪೂಜೆ ಮಾಡೋದು. ಎಂತಹ ಸಂಸ್ಕೃತಿ ನಮ್ದು ನೋಡ್ರಿ, ಎಂತಹ ಸಂಸ್ಕೃತಿ. ಅದಕ್ಕಾಗಿ ಹೇಳೋದೇವ, ಈ ಜಗತ್ತಿನೊಳಗೆ ಘನತವ್ಯತ್ತ ಜೀವನ ಅಂದ್ರೆ ಹೆಣ್ಣಿಂದದು. ಹೌದೇವ, ಹುಣ್ಣಿಮೆಗಳು 12 ಹುಣ್ಣಿಮೆ ಬರ್ತಾವ. 12 ಹುಣ್ಣಿಮೆಗೆ 11 ಹುಣ್ಣಿಮೆ ಯಾರು ಹೇಳ್ರಿ ನೀವು? ಯಾರು? ನಿಮ್ಮವ ಹೋಳಿಗೆ ಮಾಡೋರು ಯಾರು? ಉಣ್ಣವ್ರು ಯಾರು? ನೀವ ನಿಮ್ಮದೇ ಹೋದಪ್ಪ. ಒಂದ ನೋಡ್ರಿಪ್ಪ, 11 ನಿಮಗೆ ಕೊಟ್ಟ ಒಂದ ಕೊಟ್ಟು ಯಾಕೆ ಹೇಳ್ರಿ? ಒಂದ ಕೊಟ್ಟು 11 ತಿಂಗಳು ಕೊಡಿಸಿ ಕೊಡಿಸಿ ಸೀರೆ ಕೊಡಿಸಿ ಕೊಳ್ಳಾಗ ಬಂಗಾರ ಕೊಡಿಸಿ ಕಡಿಕ್ 1 ತಿಂಗಳು ಒಂದು ಬರ್ತೈತಲ್ಲ ನಿತ್ತ. ಏನಾಗೈತಿ ನಿನಗೆ? ಅದನ್ನ ಒಂದರ ಸಡ್ಲು ಬಿಡ್ರಿ ನಮಗ. ಏನೈತಿ? ಏನು ಕೈದಾನೆ ಮುಗದೈತಿ ಅದ ಮೊನ್ನೆ
ಇದ್ದಿದ್ದು ಹೇಳಕತ್ತಿ ಅಂತ ಎದ್ದದ್ದೇನು ಹೇಳುತ್ತಿ ಹನಿ ಮೇಲೆ ಅಟ್ಟಾಕ್ ಅಡಾಗಲ್ಲ ಹಚ್ಕೊಂಬಂದಿರೋದನ್ನ ಏನ್ರಿ ಅದ ಕುಂಕುಮ ಏನದ ಮತ್ತು ಅವ್ರು ಹಚ್ಕೊಳಂಗಿಲ್ಲ ನಾ ಯಾರು ಹಚ್ಕೋಬೇಕಲ್ಲ ನೀ ಯಾರು ಸಲುವಾಗಿ ಹಚ್ಕೋತಿ ಯಾರ ಸಲಗ ಅಂದ್ರೆ ಅವ್ರು ಹಚ್ಕೊಂಡಿಲ್ಲ ಹಚ್ಕೊಂಡಿಲ್ಲ ಹಚ್ಕೊಂಡಿದ್ದಾನೆ ಚಂದ ಹೆಣ್ಮಕ್ಳ ಕಂಡಂಗೆ ಕಾಣಕತ್ತಿಪ್ಪ ನಾನು ಹೆಂಗ್ಸನ ಮಾಡಿಟ್ರಿ ನೀವು ಅವು ತಲೆ ಮೇಗಿನ ಕೂದಲ ಟಿನಟ್ ಹೆಚ್ಚಾದ್ರೆ ನೀನು ಹಂಗ ಕಾಣುತ್ತಿ ನೋಡಿ ಅವತ್ತನ ಬೋಳಿಸೇ ಬಿಡ್ತೀನಿ ತಡ್ರಿ ಕೈ ಬಾಳದಾನೆ ವಾ ಸೀದನ್ ಹೇಳ್ರಿ ನಾ ಫುಲ್ ಸೀದನ್ರಿ ನಾ ಕೊಯ್ದಾರಿ ಕಪ್ಪ ಹಣ್ಣಿ ಸೀಮೆ ಹಾಕಿನಿ ನೋಡ್ರಿ ಯವ್ವ ಒಂದು ತಿಂಗಳವರೆಗೆ ಜೀವನದೊಳಗೆ ನಿಮಗ ಎಲ್ಲ ನೋಡ್ರಿ ಅರ್ಥ ಮಾಡ್ಕೊಳ್ಬೇಕು ತಾಯಿ ಏನು ಹೆಣ್ಮಗಳ ಜಗಳ ತೆಗೆದು ಆಧಾರ್ ಕಾರ್ಡ್ ತಗೊಂಡು ಎಲ್ಲಿ ಬಂದ್ರು ತಾಯಿ ಮುಂದೆ ಬಂದು ನಿಂದಿರ್ತಾಳೆವ ಹೇಳಾರ್ದ ಕೇಳಾರ್ದ ಬಂದಿಲ್ಲ ಮಗಳೇ ಇಲ್ಲಿವ್ವ ನನ್ನ ಗಂಡ ಭಾಳ ಕಾಡಾಕತ್ತಾನೆವ್ವ ಮುಂದೆ ಏನು ಮಾಡೋದು ತಂಗಿ ಏನಿಲ್ಲವ್ವ ನನ್ನ ಗಂಡನ ಕಲಾಸ ಮಾಡೋನು ಅಂದಳಕ್ಕೆ ಮದುವೆನ ಆಗೋದಲ್ರಿ ನಾ ಹೆಂಗಾರ ನಿಂದಲ್ಲ ಅವ್ರದ್ದು ಹೇಳಾಕತ್ತೇನಿ ಹೌದ್ರಿ ನಾನು ನೋಡಿ ಹೇಳತ್ತೀರಿ ಅದಕ್ಕೆ ನಿನ್ನ ಹನಿ ಮೇಲೆ ಕುಂಕುಮ ನೋಡಂಗೆ ಆಗೈತೆ ನನಗೆ ನೋಡ್ಕೋತ ಕೊಂಡ್ರಿ ಏನ್ರಿ ಗಂಡನ ಕಲಾಸ ಮಾಡೋದಂದ್ರು ಗಂಡನ ಕಲಾಸ ಮಾಡೋದಂದಾಗ ಒಂದಳು ಯಾಕೆ ಚಿಂತೆ ಮಾಡ್ತಿ ಅಂದಳಕ್ಕೆ ನಿನ್ನ ಗಂಡನ ಕಲಾಸ ಮಾಡೋದು ನನ್ನ ಕೈಗೆ ಐತಿ ಅಂದಳಕ್ಕೆ ಅವು ನೋಡ್ರಿ ಅತ್ತಿ ಹೋಗ್ಕಾತ್ಯ ಇವು ಹೆಂಗ ಅಂದಳಕ್ಕೆ ತಂಗಿ ನಿನಗೆ ತ್ರಾಸ ಕೊಡಾಕತ್ತಾನ ನಾವು ಭಾಳ ತ್ರಾಸ ಕೊಡಾಕತ್ತಾನಿವ್ವಾ ನನಗೆ ಎದ್ರು ಸೇರುವಾಲು ಕುಂತರು ಸೇರುವಾಲು ಯವ್ವಾ ಸಂಶಯ ಮಾಡ್ತಾನ ನನ್ನ ಮ್ಯಾಲ ನನ್ನ ಬಡಿತಾನೆವ್ವ ಹೊಡಿತಾನೆವ್ವ ಒಟ್ಟವಲ್ಲಿ ಅವಲ್ಲ ಇಲ್ಲ ಎದು ಅವಾಗ ಇಲ್ಲೇ ಇರುತ್ತನಂತೆ ನಂದಳಲ್ಲ ತಾಯಿ ಅವಾಗ ಅವು ಅಂದಳು ತಂಗಿ ಸತ್ರು ಗಂಡನ ಮನ್ಯಾಗ ಸಾಯ್ಬೇಕು ಇದ್ರು ಗಂಡನ ಮನ್ಯಾಗ ಇರಬೇಕು ನಿನ್ನ ಗಂಡನ ಇಲ್ಲಿ ಇಲ್ಲೇ ಕೊತ್ತು ಕೊಲ್ತಿ ಏನು ನೀ ಅಲ್ಲಿ ಹೋಗಬೇಕಲ್ಲ ನಿನ್ನ ಗಂಡನ ಕೊಲ್ಲಕ್ಕೆ ಯಾವ ನನ್ನ ಗಂಡನ ಊಟ ಕೊಲ್ಲಬೇಕಣ್ಣ ಒಟ್ಟು ಅದ್ರ ಹೆಣ ಅದ್ರ ನಾನು ನೋಡ್ಬೇಕಾದನ್ನ ಸತ್ತದದು ಅವು ಅಂದಳು ಒಟ್ಟ ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಡೋಂಟ್ ವರಿ ಐ ಆಮ್ ಹಿಯರ್ ಡೋಂಟ್ ಪಿಯರ್ ಅಂದಳಕ್ಕೆ ನೀ ಯಾಕೆ ಹೆದರ್ತಿ ನಾ ಅದೇ ನೀನು ಏನು ಮಾಡೋದೇವ ಅಂತಂದಳಕ್ಕೆ ಏನು ಮಾಡೋದು ಅಂದಾಗ ಅವು ಇದ್ದಕ್ಕೆ ಅಂದಳಿವ ತಂಗಿ ಈ ಸಕ್ರೆ ಪುಡಿ ತಗೋ ಈ ಸಕ್ರೆ ಪುಡಿ ತಗೋ ಸಕ್ರೆ ಪುಡಿ ಅಂದ್ರೆ ಸಕ್ರೆ ಪುಡಿಗೆ ತಿತ್ತೇವ ಅದು ಸಕ್ರೆ ಪುಡಿದಿಲ್ಲದು ಏನಿತ್ತಿರೋದು ವಿಷ ಅದು ವಿಷವನ್ನು ತೆಗೆದು ಏನು ಮಾಡಕತ್ತಾಳ ಮಗಳ ಕೈ ಒಳಗೆ ಕೊಡಾಕತ್ತಾಳ ತಂಗಿ ಇದು ಸಕ್ರೆ ಪುಡಿ ಹಂಗೈತೆವ ಜಿಬಿಟ್ ಇದನ್ನ ನಿನ್ನ ಗಂಡನ ರಾತ್ರಿ ಮಲ್ಕೊಳ್ಳುವಾಗ ಅವಂಗ ನೀ ಏನು ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ರಾತ್ರಿ ಮಕ್ಕೊಳ್ಳುವಾಗ ಹಾಲಿನೊಳಗೆ ಇದನ್ನ ಅಲಗಾಡಿಸಿ ಅವನ್ ಕುಡಿಸ್ಬೇಕು 1 ತಿಂಗಳು ನಿನ್ನ ಗಂಡ ಕುಡ್ದ ಅಂತಂದ್ರೆ 31 ದಿವಸ ಕುಡ್ದ ಅಂತಂದ್ರೆ 1ನೇ ತಾರೀಕು ಅವನ್ ಸತ್ತ ಬಿಡ್ತಾನು ಅಂತಂದ್ರೆ ಅವನು ಮಗಳಿಗೆ ಖುಷಿ ಆಗ್ಬಿಡುತ್ತೆ ಹೌದು ಯಾವ ನನ್ನ ಗಂಡ ಸಾಯ್ತಾನೇನು ನಾ ತಂಗಿ ನಿನಗೆ ಬೇರೆ ಮನೆಗೆ ಮಾಡಿ ಕೊಡ್ತಾನ ನೀ ಚಿಂತೆ ಮಾಡಕ್ ಹೋಗ್ಬೇಡ ಇದನ್ನ ಅವ್ನು ಕುಡಿಸ್ ಅವಾಗ ಹಾಕಿ ಅಂದಳು ಯವ್ವ ನನ್ನ ಕೈಯಾಗಿಂದ ಕುಡಿತೈತೆ ನನ್ನ ಗಂಡ ನನ್ನ ಕೈಯಾಗಿಂದ ಕುಡಿತೈತೆ ಮತ್ತೆ ತಂಗಿ ನೀ ಅಡಿಗೆ ಮಾಡಿದ್ದು ಇಲ್ಲವ್ವ ನನ್ನ ಮ್ಯಾಲ ಕೆಟ್ಟವ ಇದನ್ನ ಡೌಟ್ ಮಾಡ್ತಾನವ ನನ್ನ ಮ್ಯಾಲ ಭಾಳ ಸಂಶಯ ಭಾಳ ಕೊಟ್ಟೆವ ಸಂಸಾರದೊಳಗೆ ಅರ್ಥ ಮಾಡ್ಕೊಳ್ಬೇಕು ಅವತ್ತೇನಾದ್ರೂ ಸೋಮನಾಥ ಗುಡ್ಡಾಪುರ ದಾನಮ್ಮನ ಮೇಲೆ ಸಂಶಯ ಮಾಡಿದ್ರೆ ಇವತ್ತು ದಾನಮ್ಮ ತಾಯಿ ಗುಡಿ ಆಗ್ತಿದ್ದಿಲ್ಲ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕು ಸಂಶಯ ಇರಬಾರ್ದು ಸಂಸಾರ ಭಾಳ ಕೆಟ್ಟವ ಇದು ಹೆಂಗಾಗಿತ್ತು ಒಂದು ಊರಾಗ ಹೆಂಡತಿ ಭಾಳ ಸಂಶಯ ಮಾಡಕತ್ತು ಗಂಡನ ಮ್ಯಾಗ ಎಟ್ಟು ಸಂಶಯ ಅಂದ್ರೆ ಇದ್ರು ಕುಂತ್ರ ಸಂಶಯ ನಿಂತ್ರ ಸಂಶಯ ಆಕೆ ಏನು ಮಾಡಕತ್ತಿಳು ಅಂದ್ರೆ ಬ್ಯಾಸಿಗೆ ಸೂಟಿ ಬರ್ತಾವ ನೋಡ್ರಿ ಬ್ಯಾಸಿಗೆ ಸೂಟಿ ಬಂದಾವಲ್ಲಿವ ಅವ್ರ ಊರಾಗೂ ದ್ಯಾಮವ್ವ ಜಾತ್ರೆ ಇರ್ತತ್ರಿ ಹೆಣ್ಮಗಳು ಏನು ಮಾಡಿದ್ಲು ಅಂತಂದ್ರೆ ರೀ ನಾನು 4 ದಿವಸ ಜಾತ್ರೆಗೆ ಹೋಗಿ ಬರ್ತಾನೆ ನೀವಿಲ್ಲೇ ಇರ್ರಿ ಅಂದಳಂತ ಎಲ್ಲಿ ಹೋಗಿ ಬರ್ತಾನು 4 ದಿವಸ ಜಾತ್ರೆಗೆ ಹೋಗಿ ಬರ್ತಾನೆ ನೀವು ಇಲ್ಲೇ ಇರಿ ಅಂತಂದಾಗ ಅವ ಒಂದತ್ತ ಮನ್ಯಾಗ ಇರ್ಬೇಕನ್ನಂದತ್ತ ನಿಮ್ಮನ್ನು ಹೊರಗೆ ಕಳಿಸ್ತಾರನು ನೀವು ಮನ್ಯಾಗ ಇರಬೇಕು ಮತ್ತು ನಾ ಮನ್ಯಾಗ ಇದ್ದದ್ದು ನಿನಗೆ ಹೆಂಗೆ ಗೊತ್ತಾಗೋದು ಅಂತ ಕೇಳಿದಂತಾವ ಏನಂದಳುತ್ತೆ ನೀವು ಮನ್ಯಾಗ ಇದ್ದದ್ದು ನನಗೆ ಗೊತ್ತಾಗಬೇಕಾದ್ರೆ ನಿಮ್ಮ ಮ್ಯಾಲ ನನಗೆ ನಂಬಿಕೆ ಇರಬೇಕಾದ್ರೆ ಈ ಮನ್ಯಾಗ ಒಂದು ಮಿಕ್ಸರ್ ಐತಿ ನೋಡಿದ್ರು ಏನಿವ ಮಿಕ್ಸರ್ ಅದಾವಲ್ಲ ನಿಮ್ಮ ಮನ್ಯಾಗ ಅವು ಹೆಂಗೆ ಮಾಡ್ತಾವು ಕುರ್ರ ಮಾಡ್ತಾವ ತಂಗಿ ಆ ಮಿಕ್ಸರ್ ತೆಗೆದು ಕುರ್ರ ಮಾಡಿಸಂದತ್ತಕ್ಕೆ ಅವು ಒಂದು ಆತ್ಲ ಅನ್ನತ್ತವ ಹಾಗೆ ಬಸ್ ಸ್ಟ್ಯಾಂಡಕ್ಕೆ ಹೋಗಿ ಫೋನ್ ಹಚ್ಚಳತ್ರಿ ಎಲ್ಲದಿರಿ ಮಿಕ್ಸರ್
ಮಿಕ್ಸರ್ ಕುರ್ರ ಮಾಡಿಸ್ತತ್ ಐತ್ ನಂಬುದು ದೇವ್ರ ಮನ್ಯಾಗ ಅಂದಳತ್ತಾಕಿ ಕುರ್ರ ಅನ್ನಿಸಿದ್ಲತ್ತ ಮನೆಗೆ ಊರು ಹೋಗಿ ಮುಟ್ಲತ್ತ ಊರಿಗೆ ಹೋಗಿ ಮುಟ್ಟ ಎಲ್ಲೆದ್ರಿ ಊರು ಹೋಗಿ ಮುಟ್ಟಲತ್ತ ಕುರ್ರ ಅನ್ನಿಸ್ತಂತ ಮತ್ತೆ ರಾತ್ರಿ ಊಟ ಟೈಮ್ ರೀ ಏನು ಉಂಡ್ರಿ ಕುರ್ರ ಏನು ತಿಂದ್ರಿ ಕುರ್ರ ಗುಳಿಗೆ ತಗೊಂಡ್ರಲ್ಲ ಕುರ್ರ ಫೋನ್ ಹಚ್ಚಿದಾಗ ಕುರ್ರ ಆಕೆ ಅಂದಳತ್ ಒಟ್ಟು ನನ್ನ ಮನ್ಯಾಗ ನನ್ನ ಗಂಡದ ಅಂತ ತಿಳ್ಕೊಂಡು 4 ದಿವಸ ಅದಕ್ಕೆ ಹೆಣ್ಮಗಳು ಗಂಡನ ಜೀವ ನೆನೆಸಿ ಏನು ಮಾಡಲು 3 ದಿವಸಕ್ಕೆ ಬಂದಳತ್ತೇವ ಆಕೆ 3 ದಿವಸ ಬಂದಳತ್ತ ಬಂದ ಮನೆ ನೋಡ್ತಾಳೆ ಕೀಲಿ ಹಾಕೈತಿ ಗಂಡಗೆ ಫೋನ್ ಹಚ್ತಾಳೆ ಕುರ್ರ ಬಾಜುಕಿನ ಮನೆ ಪದ್ಮವ ಏನು ಕೇಳಿದಂತ ಪದ್ಮವಯಿ ಅಂದಳು ತಾಕಿ ಮುದುಕಿ ಬಾಯಾಗ ಹಲ್ಲು ಇದ್ದಿದ್ದಿಲ್ವ ಗೊತ್ತ ಪಾಪ ಅದು ಬಾಯಿ ತಕೊಂಡು ಯವ ನನ್ನ ಗಂಡನ ನೋಡಿ ಏನಂತ ಕೇಳಿದ್ರು ಯಾವ ನಿನ್ನ ಗಂಡ ಅಂದಳಕಿ ಯವ ನನ್ನ ಗಂಡ ಮತ್ತೆ ಆಫೀಸ್ಗೆ ಹೋಗ್ತಿದ್ದಿಲ್ಲ ಡ್ಯೂಟಿಗೆ ದಿವಸ ನಾವು ಇರ್ತೀವಿ ಈಚೆ ಬಾಜುಕಿನ ಮನೆ ನಾವು ಹೌದೇನ ತಂಗಿ ಹ್ಞೂ ಯವ್ವ ನಿನ್ನ ಗಂಡನ ನೋಡಿನಿ 4 ದಿವಸದಿಂದ ಮಿಕ್ಸರ್ ತೊಗೊಂಡು ಹೋಗಿದ್ದು ಗಿರಕ್ಕೆ ಪರಾರಿ ಆಗಿದ್ದ ಮನೆಗೆ ಬಂದೇ ಇಲ್ಲವ ಅಂದಳ ತಾಕಿ ಇದು ಮಿಕ್ಸರ್ ತಗೊಂಡು ಹೋಗುತ್ತೆ ಮತ್ತೆ ಫೋನ್ ಹಚ್ತಾಳ ಕುರ್ರ ಸಂಶಯ ಅದಕ್ಕಾಗಿ ಹೇಳ್ತಾರೆ ಸಂಶಯಾತ್ಮ ವಿನಶ್ಯತಿ ಸಂಶಯ ಇರಬಾರ್ದು ಆಕೆ ಹೇಳ್ತಾಳೆ ನನ್ನ ಗಂಡನ ಹೆಂಗೆ ನಾನು ನಂಬುತ್ತಾನವ ನನ್ನ ಗಂಡ ನನ್ನ ಮೇಲೆ ವಿಶ್ವಾಸ ಇಟ್ಟಿಲ್ಲ ಅವಾಗ ತಾಯಿ ಹೇಳ್ತಾಳ ತಂಗಿ ಹೆಂಡತಿ ಆಗಿರೋಕ್ಕೆ ಗಂಡನ ವಿಶ್ವಾಸ ಗೆದಿಬೇಕವ ಹೌದಲ್ಲ ಇವ ಗಂಡನ ವಿಶ್ವಾಸ ಗೆದಿಬೇಕು ಹೆಂಗೆ ಗೆದಿದೇವ ಹೂನೇವ ನಿಮ್ಮ ಅಪ್ಪನ ವಿಶ್ವಾಸನ ಗೆದ್ದಿಲ್ಲೇನು 40 ವರ್ಷ ನಾನು ಸಂಸಾರ ಮಾಡಿಲ್ಲೇನು ಅವನ ತಗೊಂಡು ನಾನು ಜೀವನ ಸಾಗಿಸಿಲ್ಲೇನು ತಂಗಿ ಹೆಂಗೆ ಮಾಡೋದೇವ ಏನಿಲ್ಲ ತಂಗಿ ನಿನ್ನ ಗಂಡ ಬಂದಾಗ ಹೊರಗಿಂದ ಬಂದಿರತಕ್ಕಂಥ ಕಾಲದೊಳಗೆ ನಕ್ಕೋತ ಇರ್ಬೇಕವ ನಕ್ಕೋತ ಇರಬೇಕು ಮುಖ ಇದ್ದದ್ದು ತಗೊಂಡು ಮುಂದಿಂದ ಏನಿವ ಹಬ್ಬವನಿಗತೆ ಮಾಡಬಾರ್ದು ಹಬ್ಬ ನುಂಗುತ್ತಾವು ಹಬ್ಬ ಹಂಗತೆ ಮಾಡಬಾರ್ದತ್ ನೋಡ್ರಿ ಮುಖ ಇದ್ದದ್ದು ಒಂದು ನಮನಿ ಆಗಬಾರ್ದೇವ ಮುಖ ಇದ್ದು ಒಂದು ನಮನಿ ಆಗಿ ಕೂದಲ ಮುಂದೆ ಬಿಟ್ಕೊಂಡು ಅಂತ ಹೇಳಿ ನಿತ್ರ ಸಂಸಾರ ಆಗ್ತಾವೆ ನೀವು ಬಂದಿರ್ತೈತೆ ಅಂದ್ರೆ ಗ್ಲಾಸ್ ನೀರು ಕೊಡ್ಬೇಕು ಅದು ಕಾದ ಬಂದಿರ್ತೈತೆ ಹೊರಗಿಂದ ಬರಾಗ ಅದ್ರ ಮುಖ ನೋಡು ಕರ್ಜುಟ್ಕ ಹೊಳ ಕಡ್ದಂಗೆ ಆಗಿರ್ತೈತೆ ಅದರದ್ದು ನೀವು ಇದ್ದದ್ದು ಮುಖ ಹಿಂಗೆ ಮಾಡ್ಕೊಂಡು ಕೂತಿರಂದ್ರೆ ಹೆಂಗೆ ಆಗ್ತೈತೆ ಒಂದು ನೀರು ಸರಿಗೆ ನೀರು ಕೊಡೋದು ನೀರು ಕೊಡೋದು ನೀರು ಕೊಟ್ಟ ಕಾಲಕ್ಕೆ ಏನಾಗ್ತದ್ರಿ ಬಂದ್ರೆ ಒಂದು ಕಪ್ ಚಾ ಮಾಡೋದು ಕುಡ್ಲಿಕ್ಕಂದ್ರೆ ಮಾಡೋದು ಸಂಸಾರದಾಗ ಇರೋದ ಇವ ಇದು ಒಂದು ಕಪ್ ಚಹಾ ಮಾಡಿ ಕೊಟ್ಟು ನೀರು ಕೊಟ್ಟು ಬಂದ್ರೆ ಏನಾಯ್ತು ಹೋಗಿದ ಕೆಲಸ ಏನಾಯ್ತು ಎಲ್ಲ ಒಂದೆರಡು ಮಾತಾಡೋದಿವ ಅದನ್ನು ಬಿಟ್ಟು ಅದು ಬೇಕು ಇದು ಬೇಕಂತ ತಲೆ ತಿನ್ನಬಾರ್ದು ತಾಯಿ ಗಂಡನ ಜೋಡಿ ವಿಶ್ವಾಸದಿಂದ ಇರಬೇಕು ಅಂತ ಹೇಳಿದಳು ತಾಯಿ ಯಾವಾಗ ವಿಶ್ವಾಸದಿಂದ ಇರಬೇಕು ಅನ್ನೋ ಮಾತನ್ನ ಕೇಳಿರ್ತಕ್ಕಂಥ ಕಾರಣದೊಳಗೆ ಹೆಣ್ಮಗಳಂದಳು ಆತೇವ ಹಂಗ ಮಾಡ್ತನು ಗಂಡ ಹೊರಗಿಂದ ಬಂದ ರೀ ಆರಾಮದಿರಿ ಏನು ತಗೋರಿ ಅವ್ನು ವಿಚಿತ್ರ ಹಾಕಿತ್ತು ನನ್ನ ಹಿಂತಿಗೆ ಏನಾಗ್ತಿದ್ದು ಒಮ್ಮಿಂದೊಮ್ಮೆಲ್ಲಿ ಸಿಡಿ ಪ್ಲೇಟ್ ಚೇಂಜ್ ಆಗೈತಲ್ಲ ಇದು ಅಂತಂದು ಕ್ಯಾಶೆಟ್ ಹಂಗಾತು ಮತ್ತೆ ಪ್ರೀತಿ ಬೆಳಕೈತು ರೀ ತಗೋರಿ ರೀ ತಿನ್ರಿ ನಿಮಗೋಸ್ಕರ ಇದನ್ನು ಮಾಡಿ ತಿನ್ರಿ ನಿಮಗೋಸ್ಕರ ಅದನ್ನು ಮಾಡಿ ಉಣ್ರಿ ಹಿಂಗೆ ಹೇಳಿ ಉಣಿಸಿ ತಿರ್ಸಾಕತ್ತಳು ಗಂಡ ಖುಷಿ ಆಗಿಬಿಡ್ತು ಏನ ಗಂಡಗೆ ಖುಷಿ ಆತಲ್ಲ ಖುಷಿ ಆಗಿರ್ತಕ್ಕಂಥ ಕಾರಣದೊಳಗೆ ಗಂಡ ಒಂದು ಮಾತು ಹೇಳ್ತಾನೆ ನಿನಗೇನು ಬೇಕು ಅಂತ ಕೇಳ್ದ ಹೇಳಿದಳು ನನಗೇನೂ ಬ್ಯಾಡ್ರಿ ನೀವು ರಾತ್ರಿ ಅಟ್ಟು ಹಾಲು ಕೊಡ್ರಿ ಅಂದಳಕ್ಕೆ ರಾತ್ರಿ ಅಟ್ಟು ಹಾಲು ಕೊಡ್ರಿ ಹಾಲು ಕೊಡಿಸ್ದ ಹಾಲು ಕುಡಿಯಾಕತ್ತ ಈ 10 ದಿವಸ ಆಯ್ತು ಹೆಂಡತಿಗೆ ಗೊತ್ತಾಗ್ಲಿಲ್ಲ ಆಕೆಗೆ ಏನೇನೋ ತಂದು ಕೊಟ್ಟೆವ ಬರುವಾಗ ಒಮ್ಮೆ ತಗೊಂಡು ಬರವ ಹೆಂಡತಿ ಮುಖ ಅರಳೋದು ಹೆಂಡತಿಗೆ ಹೆಂಗೆ ಅನ್ಸಕ್ಕೈತು ಬಂಗಾರದಂಥ ಗಂಡ ನನ್ನ ಗಂಡನ ಅರಿವು ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ಇಂತಹ ಗಂಡ ನನಗೆ ಸಿಕ್ಕಾನೇನ ಯವ್ವ ಎಷ್ಟು ಪ್ರೀತಿ ಮಾಡ್ತಾನ ಕುಂತರು ಕಾಳಜಿ ಮಾಡ್ತಾನ ನಿಂತರು ಕಾಳಜಿ ಮಾಡ್ತಾನ ಬ್ಯಾಡ ಅಂದ್ರು ಸೀರೆ ಕೊಡಿಸ್ತಾನ ಅತ್ತಾಗೊಮ್ಮೆ ರಮಿಸ್ತಾನ ಯವ್ವ ಇಂತಹ ಗಂಡನ ಕೊಲ್ಲಬೇಕಂತ ಮಾಡೀನೆಲ್ಲ ಯವ್ವ ನಾನು 25 ದಿವಸ ಆಗಿತ್ತು ಹೆಣ್ಣಿನ ಕಣ್ಣಾಗ ನೀರು ಬರಾಕತ್ತೀವ ದಳ ಅಂತ ನೀರು ಸುರಿಯಾಕತ್ತಾವ ಹೆಣ್ಮಗಳು ಓಡಾಕತ್ತಾಳ ಎಲ್ಲಿ ಓಡಿದ್ರಿ ನೋಡ್ರಿ ಎಷ್ಟು ಶಾಣೆ ಅದಾರ ನೀವು ನೆನಪಿಟ್ಕೊಂಡ್ರಿ ತವ್ರ ಮನೆಗೆ ಓಡ್ಕೋಂತ ಬಂದಿರತಕ್ಕಂಥ ಹೆಣ್ಮಗಳು ಅವನ ತೆಗ ಬಂದು ಅವನ ಪಾದದ ಮೇಲೆ ಬಿದ್ದು ಒಳ್ಳೆ ಅಳಾಕತ್ತಳು ಯವಾ ತಪ್ಪು ಮಾಡಿನಿ ಬಂಗಾರದಂತಹ ಗಂಡನಗ ನನ್ನ ಕೈಯಾರಿ ವಿಷ ಹಾಕಕ್ ಹೊಂಟಿನೀವಾ
ಯವ್ವ ಯವ್ವ ಯವ್ 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 ನಾ ಏನೂ ಕೇಳಂಗಿಲ್ಲ ನಿನ್ನ ಜೀವನದಾಗಿನ ಒಂದು ಕೊಡಿಯವ್ವ ಅಂತ ಕೇಳಿದಳು. ಮಗಳಿಗೆ ಕೇಳ್ತಾಳೆ, ಏನು ಕೊಡ್ಬೇಕವ್ವ ಅಂತ ಕೇಳಿದಳು ತಾಯಿ. ಅವಾಗ ಹೇಳ್ತಾಳೆ ಹೆಣ್ಮಗಳು ತಾಯಿಗೆ ಮಗಳು ಕೇಳುತ್ತಾಳೆ, ಯವ್ವ ನನ್ನ ಗಂಡನ ಜೀವ ಒಂದು ನನಗೆ ಕೊಡವಾ, ಉಳಿದೇನೇನು ಬ್ಯಾಡ್ ನನಗ, ಏನು ವಿಷ ಕೊಟ್ಟಿಯಲ್ಲವ್ವ, ಆ ವಿಷಕ್ಕೆ ತಕ್ಕಾಗಿರತಕ್ಕಂಥ ಏನು ಮಾಡು, ನನ್ನ ಗಂಡಗೆ ಔಷಧ ಕೊಡು, ನನ್ನ ಗಂಡನನ್ನು ಉಳಿಸ್ಕೊಳ್ಬೇಕವ್ವ, ನನ್ನ ಗಂಡನನ್ನು ಉಳಿಸ್ಕೊಳ್ಬೇಕು. ನನ್ನ ಗಂಡ ಭಾಳ ಚಲೋ ಅದಾನೆವ್ವ, ನನಗೆ ಗೊತ್ತಾಗ್ಲಿಲ್ಲ, ನನಗೆ ಹೊಂದಾಣಿಕೆ ಇರಲಿಲ್ಲ, ನಾನೇ ಪ್ರೀತಿ ಕೊಡ್ಲಾರ್ದೆ, ನಾನೇ ವಿಶ್ವಾಸ ಕೊಡ್ಲಾರ್ದೆ ಹೋಗಿ ಹೋಗಿ ನನ್ನ ಗಂಡನ ಕಡೆಯಿಂದ ಪ್ರೀತಿ ಬಯಸಿದ್ರೆ ಸಾಧ್ಯ ಐತೇನೆವ್ವ. ನೀ ಹೇಳ್ದಂಗೆ ಪ್ರೀತಿ ಕೊಟ್ಟೆ, ನೀ ಹೇಳ್ದಂಗೆ ವಿಶ್ವಾಸ ಕೊಟ್ಟೆ, ನನ್ನ ಗಂಡ ನನಗೆ ಜೀವ ಕೊಟ್ಟಾನೆವ್ವ. 7 ಜನ್ಮಕ್ಕೆ ಅವನೇ ನನ್ನ ಗಂಡನಾಗಿ ಬರ್ಬೇಕಂತ ಆಸೆ ಮಾಡೀನಿವ್ವ. ನನ್ನ ಗಂಡನ ಜೀವ ಉಳಿಬೇಕು ಬೇ ಯವ್ವ, ನನ್ನ ಗಂಡನನ್ನು ಉಳಿಸುವಂತಂದಾಗ ಹೆಣ್ಮಗಳು ಮಗಳನ್ನ ನಕ್ಕೋತ ಎವಿಸಿದ್ ನಿಂತಳತ್ತ. ಹೇಳಿದಳಂತ, ಒಂದು ಮಾತು ಹೇಳಿದಳಿವ. ಏನು ಹೇಳಿದ್ಲು ಅಂತಂದ್ರೆ, ಏನು ಹೇಳಿದ್ಲಿವ ಮಗಳ, ತಾಯಿ ಎತ್ತಕ್ಕೆ ಬಂದು ಹೇಳಕತ್ತಾಳ ನನ್ನ ಗಂಡನ ಜೀವ ಉಳಿಸೇವ ಅಂತಂದಳು. ತಾಯಿ ಇದ್ದಕ್ಕೆ ಎಬಿಸಿದಳು ಮಗಳನ್ನ, ಎಬಿಸಿ ನಗತಾ ಇದ್ದಾಳೆ ತಾಯಿ. ಏನವ ಮಗನ ಜೀವ, ಗಂಡನ ಜೀವ ಬೇಕೇನು? ಹ್ಞೂ ಯವ್ವ ಗಂಡನ ಜೀವ ಬೇಕು ನನಗೆ, ಗಂಡ ಬೇಕವ್ವ ನನಗೆ, ಗಂಡ ಬೇಕು. ಹಂಗೆ ಇರ್ತದೇವ ಗಂಡ ಹೆಂಡತಿ ಪ್ರೀತಿ ಅಂದ್ರೆ. ಅದಕ್ಕಾಗಿ ಹೇಳ್ತಾರೆ ಅವರು, ಗಂಡ ಹೆಂಡಿರು ಚಂದ ಗಂಧ ಕುಂಕುಮದಂಗ, ಏನು ಕೈಯಾಗ ಬಂಗಾರದ ಬಳಿ ಚಂದಂತ, ಹೆಣ್ಣಿನ ಕೊರಳಾಗ ಮಾಂಗಲ್ಯದ ಸರ ಚಂದಂತ, ಗಂಡ ಹೆಂಡರ ಜೀವನ ಬಹಳ ಅತ್ಯಂತ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಜೀವನ ಇದು ಬೆರೆತಿರ್ಬೇಕಿದನ್ನ, ಇದನ್ನು ಹೊರತು ಮಾಡಿ ಜೀವನ ಬದುಕಾಗಂಗಿಲ್ಲ ನೋಡಿವ. ಹಂಗಾಗಿತ್ತು ಒಬ್ಬ ಗಂಡ ಇದ್ದ ಹೆಂಡತಿ ಮೇಲೆ ಭಾಳ ಜೀವ ಇದ್ದತ್ತು. ಹೆಂಗೆ ಜೀವ ಇದ್ದಂದ್ರೆ, ಹೆಂಡತಿ ಸಂತಿಗೆ ಹೋದ್ರೆ ಬೆನ್ನ ಹತ್ತಮತ್ತೇವ ಅವ. ಒಟ್ಟ ಹೆಂಡತಿ ಮುಖ ನೋಡ್ಲಾರ್ದ ಒಟ್ಟ 2 ಕ್ಷಣ ಇರ್ತಿದಲ್ಲ ತಾವು. ಅದ್ರಾಗ ಏನಾಯ್ತು, ಹೆಂಡ್ತಿದ್ದು ತವ್ರ ಮನೆಗೆ ಹೋಗಕ್ಕೆ ನಿಂತದ್ದು. ಜಾತ್ರೆ ಬರ್ತದೆ ಹೇಳಿದ್ನಿಲ್ಲ ಇವನ್ನ, ಜಾತ್ರೆ ಬತ್ತು ಹೆಣ್ಮಗಳು ಅಂದಳತ್ತ, ನಾ ಜಾತ್ರೆಗೆ ಹೋಗ್ತಾನೆ 4 ದಿವಸ ಅಂದಳತ್ತ. ಅವ ಅಂದತ್ತ, ನಾನು ಬರಾಮ ಅಂದತ್, ಬೆನ್ನ ಹತ್ತಿ ಸಣ್ಣ ಹುಡುಗರ್ಗತಿ ಆಯ್ಕೆ ಅಂದಳತ್ತ. ಈಗ ನೀವು ಸಣ್ಣ ಹುಡುಗರು ಬೆನ್ನ ಹತ್ತಿರ ಒಂದು 10 ರೂಪಾಯಿ ಕೊಟ್ಟ ಇಲ್ಲೇ ಇರತ್ತೆ ಹೇಳ್ತೀರಿ ನೀವು, ಹೌದಿಲ್ಲ? ಒಂದು 50 ರೂಪಾಯಿ ಕೊಟ್ಟರೆ ಇಲ್ಲೇ ಇರುತ್ತೆ. ಆದತ್ತವ, ನಾ ಬರಾಮ ಅಂತ ಆಯ್ಕೆ ಅಂದಳತ್ತ. ಊರಾಗ ಮಂದಿ ಬೈತೈತಿ, ನೀ ಇಲ್ಲೇ ಇರು 4 ದಿವಸ ಹಿಂಗೆ ಹಿಂಗೆ ಬರ್ತಾವೆ, ನಾವು ಹೋಗಿ ಬರ್ತೇನೆ, ಚಿಂತೆ ಮಾಡಕ್ಕೆ ಹೋಗ್ಬೇಡ ಅಂದಳತ್ತ. ಇದು ಇಲ್ಲೇ ಊರಾಗ ಉಳಿತತ್ತ, ಮುಖ ಸಪ್ಪಗೆ ಮಾಡ್ಕೊಂಡು ಗಾಡಿ ನೋಡ್ಕೋತ ಕೂತಿತ್ತವ. ಇದು ಹಿಂಗೆ ಕೂತಿದ್ದ ತೋರ್ಸಾಕತ್ತೀನಿ ನಿಮಗೆ, ನೀವು ಅದು ಕೂತೀರಿ. ನಾ ಯಾಕೆ ಕೊಂಡ್ರಾಕ ಹೋಗ, ಎಲ್ಲೆಲ್ಲೈತಿ ಗಾಡಿ ಹಿಂಗೆ ಕೂತಿತ್ತವ. ಹಿಂಗೆ ಕೂತಾಗ ಬಾಜುಕಿನ ಮನೆ ಹೆಣ್ಮಗಳು ಬಂದಳತ್ತ. ಯಾಕೆ ಹೋತಮ್ಮ ಬಸಪ್ಪ ಹಿಂಗೆ ಕೂತಿ ಅಂದಳ. ಇಲ್ಲಿವ ಹೆಂಡ್ತಿ ಅವ್ರ ಮನೆಗೆ ಹೋಗ್ಯಾಳ. ಯಾಕೆ ಚಿಂತೆ ಮಾಡ್ತಿ? ಇಲ್ಲಿವ ನನಗೆ ಹೆಂಡ್ತಿ ಅಂದ್ರೆ ನಮ್ಮವ್ವ ಸತ್ತಿರ್ಬಿಡ್ರೆ ನಾನು ಹೆಂಡ್ತಿ ನಮ್ಮವ್ವನೊಳಗೆ ನೋಡಿ, ನಮ್ಮವ್ವನ ಕಂಡು ನಾನು ಹೆಂಡ್ತಿ ನನಗೆ ಬೇಕಿವ ಇವ್ ನಿಂತ. ಅವಾಗ ಆಕೆ ಅಂದಳತ್ತ, ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ, 8ನೇ ಬಸ್ಸಿಗೆ ನೀನು ಹೆಂಡ್ತಿ ಮುಂಜಾನೆ 9ರ ಬಸ್ಸಿಗೆ ಹೋಗ್ಯಾಳ, ನೀನು ಸಂಜೆ 6ರ ಬಸ್ಸಿಗೆ ಬೆನ್ನು ಹತ್ತಿವಲ್ಲ, ನಿನಗಾರ ಬೇಡ ಆತಾಳ ಅಂದ್ರತ್ತ ಆಕೆ. ಇದು 6ರ ಬಸ್ಸಿಗೆ ಇದು ಹತ್ತತ್ತೇವ, ಇದು ಹತ್ತಿ ಎಲ್ಲಿ ಬತ್ತ? ಹೆಣ್ಮಗಳು ಇದ್ದಕ್ಕೆ ಮನೆ ಮುಂದೆ ಕಸ ಹೊಡ್ಯಾಕತ್ತಿರತ್ತ, ರಂಗೋಲಿ ಹಾಕಾಗ ಬನ್ನಿ ನೋಡತ್ತಿದ್ದು. ಅಯ್ಯೋ ಒಂದು 2 ತಾಸು ನಿನಗೆ ಹೆಂಡ್ತಿ ನೋಡ್ಲಾರ್ದಾಗ್ಲಿ. ನಾ ಬರಾಮ ಅಂತ ಬಂದತ್ತೀವ. ಒಳ್ಳೆ ಕರ್ಕೊಂಡು ಹೋಗಿ ಅಡಿಗೆ ಪಡಿಗೆ ಮಾಡಿ ಊಟ ಮಾಡಿಸಿದಂತ. 2 ದಿವಸ ಆಯ್ತು, 3 ದಿವಸ ಆಯ್ತು, ಊರಾಗಿನ ಮಂದಿ ಮಾತಾಡಕತ್ತರು, ಏನೇವ ಇದೇನು ಹೋಗ್ದತ್ತಿಲ್ಲೋ ತನ್ನಕತ್ತರು. ಅದನ್ನು ಕೇಳಿ ಕಿವಿಗೆ ಬಿದ್ದು ಹೆಂಡತಿ ಕಿವಿಗೆ ಬಂದು ಹೇಳಿದಳು, ರೀ ಇನ್ನು ಇರೋದು ಭಾಳ ಚಂದ ಅಲ್ರಿ, ನೀವು ಇನ್ನು ಊರಿಗೆ ಹೋಗ್ರಿ, ನಾನು ನಾಡ್ದು ಬರ್ತೇನೆ ರೀ, ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅಂದ್ರೆ. ತಾವು ಒಂದು ಹೋಗಬೇಕು ಅವನು, ಹೋಗ ನೀನು. ಅವಾಗ ಅವ್ನು ಕೇಳಿದತ್ತು, ನಾವು ಹೋಗ್ತೇನೆ, ನೀ ಏನು ತರ್ತೀನಿ ನನಗೆ ಬರಾಗ ಅಂದತ್ತು. ಅವಾಗ ಬುಂದೆ ಉಂಡೆ ಅಂದ್ರೆ ಭಾಳ ಜೀವ ಇದುತ್ತಿವ. ಎದ್ರು ಉಂಡ್ರಿ? ಬುಂದೆ ಉಂಡಿ ನೋಡಿರಲ್ಲ? ನೋಡಿದಿಲ್ಲ ತಂಗಿ? ಮಾಡ್ತಾರಿಲ್ಲ? ಅನ್ನಕತ್ತಾಳ. ಬುಂದೆ ಉಂಡಿದ್ರೆ ಭಾಳ ಜೀವ ಇತ್ತತ್ತ. ಅವ ಅಂದತ್ತ, ನೋಡು ಬರಾಕ ಬುಂದೆ ಉಂಡಿ ಮಾಡ್ಕೊಂಡು ಬಾ. ಮಾಡ್ಕೊಂಡು ಬರ್ತೇನೆ, ಒಂದು ಡೆಬ್ಬಿ ಅಂದಳತ್ತಾಗ. ಒಂದು ಡೆಬ್ಬಿ ಬುಂದೆ ಉಂಡಿ ಮಾಡ್ಕೊಂಡು ಬರ್ತಾನೆ ಅಂದಳತ್ತ. ಇದು ಬುಂದೆ ಉಂಡಿ ಆಸೆ, ಬುಂದೆ ಉಂಡಿ ನೋಡ್ಕೊಂಡು ಬಸ್ ಹಬ್ಬನಾಗ ಹತ್ಕೊಂಡು ಬರ್ತತ್ತಿದು. ಬಸ್ಸಿನಾಗ ಹತ್ಕೊಂಡು ಬುಂದೆ ಉಂಡಿ ತೀದು ಬರ್ತತ್ತ. ಇವನು ಬಸ್ ಹಿಡಿತತ್ತ. ಆ ಊರಾಗ ಏನಾಗಿತ್ತು ಅಂದ್ರೆ, ನಿಮ್ಮ ಊರಾಗ ಪ್ರವಚನ ಹಚ್ಚಿದ್ರತ್ತೇವ. ಅವ ಒಂದತ್ತ ಅಲ್ಲಿ ಕೂತು ಟೈಮ್ ಪಾಸ್ ಮಾಡೋದೇನತಿ, ಪುರಾಣರ ಕೇಳಕ್ಕೆ ಹೋಗೋಣ, ಒಂದಿತ್ತು 4 ಮಾತು ಚಲೋ ಕಿವಿಗೆ ಬೀಳಿ ಅಂತೇಳಿ ಪುರಾಣ ಕೇಳಕ್ಕೆ ಬಂದತ್ತ. ಪುರಾಣ ಕೇಳಕ್ಕೆ ಬಂದು 4 ಮಂದಿ ನಡು ಕೂತಾಗ ಚಂದಂಗೆ ತಂಪು ಗಾಳಿ ಬೀಸ್ತಿತ್ತ. ಅವಾಗ ನಿದ್ದಿನ ಹತ್ತತ್ತೇವ್ವ. ನೋಡ್ರಿ ನೀವು, ಪುರಾಣಕ್ಕೆ ಬಂದಾಗ ಆ ಕಡೆಗೆ ಬರ್ತಾವ ಆತಾವ ನೋಡ್ರಿ. ಬಿಜಾಪುರ ಬಸವೇಶ್ವರ ಸರ್ಕಲ್ ಹಿಂಗೆ ಸುತ್ತ ಹಾಕಿ ಬಂದಿರತ್ತೆ ಬಾಯ್. ಇಲ್ಲಿ ಆ ಕಡೆಗೆ ಬರ್ತಾವ. ಅದಕ್ಕೂ ನಿದ್ದೆ ಹೈತತ್ತ. ನಿದ್ದೆ ಹೈತ ಕನಸು ಬಿತ್ತತ್ರಿ. ಏನು ಕನಸು ಬಿತ್ತು ಗೊತ್ತೇನೆ?
ಬುಂದೆ ಉಂಡಿ ಬಂದಂಗ ಹೆಂಡ್ತೈತಿ ಕುಂತಂಗ್ ಹೆಂಡ್ತಿದ್ದ ಕೈಯಾಗ ಬುಂದೆ ಉಂಡಿ ತಗೊಳಂಗ ತಂದ ಬಾಯಾಗ ಇಟ್ಟಂಗ್ ನಿದ್ಗನಾಗ ಮಾಡ್ಯಾನ. ಹೆಂಡ್ತಿ ಅಂದಳು ಇಲ್ಲಿ ಹಾಕ ಇಲ್ಲಿ ತನಕ ತಂದಳು. ತಂದಾಗ ಬಂದು ಏನು ಮಾಡಿದ ಕಚ್ಚ ತಿಳಿದೈತಿವ ಏನು ಬುಂದೆ ಉಂಡಿ ಕಚ್ಚತ್ ಬುಂದೆ ಕಡದ ಕಾಲಕ್ಕೆ ಏನತ್ ಯಾರೋ ಗೆಡ್ಡಿಗೆ ಜೋರ್ಲಿ ಬಿಟ್ಟಾಗ ಬಾಯಾಗಿನ 3 ಹಲ್ಲು ಬಿದ್ದು ಕಿತ್ತು 3 ಹಲ್ಲು ಬಿದ್ದು ಕೆಳಗೆ ಹಲ್ಲು ನೋಡ್ತಾನಂತ 3 ಹಲ್ಲು ಬಿದ್ದು ಬಾಯಾಗ ರಕ್ತ ಸೋರ್ಲಾತಿ. ಯವ್ವ ಕನಸಿನಾಗ ಬುಂದೆ ಉಂಡಿ ಕಡ್ದನೆ ಅಂತ ತಿಳ್ಕೊಂಡಿದ್ದ. ಬುಂದೆ ಉಂಡಿ ಕಡ್ದಿದ್ದಿಲ್ಲ. ನಮ್ಮವ್ವ ಏನು ಕಡ್ದಿದ್ದು ಗೊತ್ತೇನ್ರಿ? ಬಾಜುಕ್ ಒಬ್ಬ ಮನುಷ್ಯ ಕೂತಿತ್ತ, ಅವನು ಕುತ್ತಿಗೆಗೂ ಇಂಥದ್ದು ವಾಳ ಆಗಿತ್ತವ್ವ. ಏನಾಗಿತ್ರಿ? ಅದು ಬುಂದೆ ಉಂಡಿ ಕಡ್ದಂಗಾಗಿತ್ತು ಕನಸಿನಾಗ. ತೇಳಿ ಕಡ್ದ ಕಚ್ಚತ್ ಕಡ್ದ. ಮತ್ತು ವಾಳ ಆದವಂಗೆ ಹೆಂಗಾಗಿರ್ಬೇಕು ತ್ರಾಸ? ಅವಂಗ ಹೊಟ್ಟೆಗೆ ಬೆಂಕಿ ಬಿಟ್ಟಂಗೆ ಕೊಟ್ಟಿದತ್ತಿ ಒಂದತ್ತು ಜೀವನದಾಗ ಬುಂಡಿ ಉಂಡಿ ನೆನಪು ತೆಗಂಗಿಲ್ಲ ಅನ್ನತ್ತೀವ. ಹಂಗಾಗ್ತಾವ. ಹೆಂಡ್ತಿ ಮಗಳು ಅವನ ಮುಂದೆ ಕೇಳ್ಕೊಳಕತ್ತಾಳ, ನನ್ನ ಗಂಡನನ್ನ ಉಳಿಸವ, ನನ್ನ ಕುಂಕುಮ ಉಳಿಸು, ನನ್ನ ಕೊರಳಾಗಿರ್ತಕ್ಕಂಥ ತಾಳಿಯನ್ನು ಉಳಿಸು, ಕಾಲಾಗಿರ್ತಕ್ಕಂಥ ಕಾಲುಂಗರವನ್ನು ಉಳಿಸವ ಅಂತೇಳಿ ಹೆಣ್ಮಗಳಿದ್ದಕ್ಕಿ ಯಾರ ಮುಂದೆ ಕೇಳಕತ್ತಾಳೆವ? ತಾಯಿ ಮುಂದೆ ಕೇಳಕತ್ತಾಳ. ತಾಯಿ ಹೇಳ್ತಾಳ, ಚಿಂತೆ ಮಾಡಬೇಡವ, ನಿನ್ನ ಗಂಡ ಸಾಯೋದಿಲ್ಲ ಅಂತಂದಳು. ಸಾಯೋದಿಲ್ಲ ಹೆಂಗಂತ ಹೇಳುವ ನೀವು? ಸ್ಲೋ ಪಾಯ್ಸನ್ ಅಂತ ಹೇಳಿ ಎಂತಹದ್ದು ವಿಷ ನನ್ನ ಗಂಡಗೆ 25 ದಿವಸ ಹಾಕಿನಿ. ನಾಳೆ ನನ್ನ ಗಂಡ ಸಾಯ್ತಾನ, 31ನೇ ತಾರೀಕು ಮುಗಿತ್ತು ಅಂತಂದ್ರೆ ನನ್ನ ಗಂಡ ಸಾಯ್ತಾನೆವಾ, ನನ್ನ ಗಂಡನ ಉಳಿಸ್ಕೊಳ್ಳೋ ಔಷಧ ಹೇಳು ಅಂತಂದ್ರೆ ನಗತಿ ಅಲ್ಲ ನೀನು, ನಿನ್ನ ಕಳ್ಳೈತೋ ಕಕ್ಕಳದೈತೋ ಅಂತ ಹೇಳಿ ಹೆಣ್ಮಗಳು ಬೇಯಕತ್ತಾಳ ತಾಯಿಗೆ. ನಿನ್ನ ಗಂಡನನ್ನ ಕೊಳ್ಬೇಕು ಅನ್ನೋ ಭಾವ ನಿನ್ನ ತಲೆ ಒಳಗೆ ಬಂದಾಗ ನಿನಗೇನ್ರ ಕಳ್ಳ ಕಕ್ಕಲಾದಿತ್ತಾರ ಮಗಳ? ಇಲ್ಲಲ್ಲ. ಮತ್ತು ಅನುಭವಿಸು ಅಂದಳಂತ ತಾಯಿ. ಯಾವಾಗ ಮಗಳ ಅಂದಳಂತ ಅನುಭವಿಸಕ್ಕಾಗಂಗಿಲ್ಲವಾ? ನನ್ನ ಗಂಡ ಉಳಿಬೇಕು ಅಂತಂದಾಗ ಹೆಣ್ಮಗಳಿಗೆ ತಾಯಿ ಹೇಳ್ತಾಳಂತ, ಮಗಳ ನಿನಗೇನು ವಿಷ ಅಂತ ಕೊಟ್ಟಿದ್ನಲ್ಲ ಅದು ವಿಷ ಅಲ್ಲ ಮಗಳ, ಅದೇನೈತಿ ಅಂತಂದ್ರೆ ಬಾದಾಮಿ ಪೌಡ್ರ್ ಐತೆವ, ನಿನ್ನ ಗಂಡಗೆ ವಿಷ ಆಗಿಲ್ಲ, ಅದು ನಿನ್ನ ಗಂಡಗೆ ಆರೋಗ್ಯ ಆಗೈತಿ ಅನ್ನತಕ್ಕಂಥ ಮಾತನ್ನ ತಾಯಿ ಹೇಳ್ತಾಳಂತ. ನೋಡ್ರಿ ಅದ ತಾಯಿ ಏನಾದ್ರೆ ವಿಷ ಕೊಟ್ಟಿಳಿ ಅಂತಂದ್ರೆ ಇವತ್ತೇನಾಗ್ತಿತ್ತು? ಗಂಡ ತೀರಿ ಹೋಗ್ತಿದ್ದ. ಅದಕ್ಕಾಗಿ ಹೇಳ್ತಾರೆವಾ, ಇರೋ ತನಕ ಈ ಸರ್ವ ಮಂಗಳಿಯಾಗಿರ್ತಕ್ಕಂಥ ಹೆಣ್ಮಗಳು ತನ್ನ ಗಂಡನಿಗೆ ಆದ್ಯವಾಗಿ ಗೌರವಪೂರ್ಣವಾಗಿ ನಡ್ಕೊಳ್ಬೇಕು. ಗಂಡನಿಗೆ ಯಾವ ಹೆಣ್ಣು ಗೌರವಪೂರ್ಣವಾಗಿ ನಡ್ಕೊಳ್ತಾಳಲ್ಲ ತಾಯಿ, ನೀ ಸೀತೆ ಆಗದೆ ಹೋದ್ರೂ ಪರವಾಗಿಲ್ಲ, ನೀ ಹೇಮರೆಡ್ಡಿ ಮಲ್ಲಮ್ಮ ಆಗದೆ ಹೋದ್ರೂ ಪರವಾಗಿಲ್ಲ ತಾಯಿ, ನೀ ಗುಡ್ಡಾಪುರದ ದಾನಮ್ಮ ಆಗದೆ ಹೋದ್ರೂ ಪರವಾಗಿಲ್ಲ. ಅವರೆಲ್ಲರೂ ಬಂದು ಎಲ್ಲಿ ನಿಲ್ತಾರೋ ಅಂತಂದ್ರೆ ಗಂಡನಿಗೆ ಗೌರವ ಪೂರ್ವಕವಾಗಿ ನಡ್ಕೊಂಡಿರುವ ಸ್ಥಾನದೊಳಗೆ ನಿನ್ನ ಮನೆ ಮುಂದೆ ಬಂದು ನಿಲ್ತಾರೆ ಅನ್ನತಕ್ಕಂಥ ತಾವು ತಿಳ್ಕೊಳ್ಬೇಕು. ಹೆಣ್ಣು ಕಣ್ಣಾಗಬೇಕು.